ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಎಲ್ಲೆಲ್ಲಿ ಮರಗಳು ಹಂಗೆ ಇವೆ, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಮರಗಳ ಕಂಟಕ ಮುಗಿಯದ ಕಥೆಯಾಗಿದೆ. ಮಳೆ ಬಂದರೂ ಬರದೇ ಇದ್ರೂ ಕೂಡ ಮರಗಳು ಬಿದ್ದು ಅವಾಂತರಗಳು ಸೃಷ್ಟಿಯಾಗ್ತಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಇರುವಂಥದ್ದು ಬಿಬಿಎಂಪಿಯ ನಿರ್ಲಕ್ಷ್ಯವನ್ನು ಬಯಲು ಮಾಡ್ತಿದೆ. ನಾನೀಗ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿದ್ದೀವಿ. ಗಮನಿಸ್ತಾ ಇದ್ದೀರಾ, ಇದು ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ರಸ್ತೆ. ಈ ರಸ್ತೆಯಲ್ಲಿ ಎರಡು ಬದಿಗಳಲ್ಲೂ ಕೂಡ ಮರಗಳಿದೆ. ಆದರೆ ಮರಗಳು ಈಗ ಡೇಂಜರ್ ಕಂಡೀಷನ್ ನಲ್ಲಿ ಇರುವಂಥದ್ದು. ಆದರೆ ಆ ಡೆಡ್ಲಿ ಮರಗಳನ್ನ ತೆರವು ಮಾಡಬೇಕಾದಂಥ ಪಾಲಿಕೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಅಕ್ಷಯ್ ಅಂತಕ್ಕಂಥ ವ್ಯಕ್ತಿ ಕೂಡ ಆ ಮರ ಬಿದ್ದು ಸಾವನ್ನಪ್ಪಿದ್ದಾರೆ. ಜೊತೆಗೆ ಸಾಕಷ್ಟು ಜನರು ಸಾವು ನೋವುಗಳನ್ನ ಈ ಮರಗಳಿಂದ ಅನುಭವಿಸಿರುವಂಥದ್ದು. ಆದ್ರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಇರುವಂಥದ್ದು ಈಗ ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಒಂದಷ್ಟು ಕಡೆಗಳಲ್ಲಿ ಮರದ ಕೊಂಬೆಗಳು ನೇತಾಡ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಮರ ಕಂಪ್ಲೀಟ್ ಆಗಿ ಒಣಗೋಗಿದೆ, ಆಲ್ರೆಡಿ ಕೊಂಬೆ ಕೂಡ ಬಿದ್ದಿದೆ. ಅದು ಮರದ ಆ ಒಂದು ಭಾಗದಲ್ಲಿ ನೇತಾಕೊಂಡಿರುವಂಥದ್ದು. ಸ್ವಲ್ಪ ಗಾಳಿ ಬೀಸಿದ್ರು ಕೂಡ ಆ ಒಂದು ಕೊಂಬೆ ಆ ರಸ್ತೆಗೆ ಬಿದ್ದು ಅವಾಂತರವನ್ನು ಸೃಷ್ಟಿ ಮಾಡೋದ್ರಲ್ಲಿ ಆ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಬಿಬಿಎಂಪಿಯ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಲ್ಲಿ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕರ ಆರೋಪ. ಜೊತೆಗೆ ಇವತ್ತೇನೋ ಬಿಬಿಎಂಪಿಯ ಅರಣ್ಯ ವಿಭಾಗದ ವಿಶೇಷ ಆಯುಕ್ತರನ್ನ ಅಮಾನತು ಮಾಡಿದ್ದಾರೆ, ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಆದರೆ ಅದಕ್ಕೆ ಮಾತ್ರ ಸೀಮಿತ ಆಯ್ತಾ ಆದೇಶಗಳು ಅನ್ನೋ ಪ್ರಶ್ನೆ ಕೂಡ ಜನರಿಂದ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಆ ವ್ಯಕ್ತಿಗಳ ಜೀವ ಹೋಗಿದೆ, ಜೊತೆಗೆ ಸಾಕಷ್ಟು ಜನರು ಸಾವು ನೋವುಗಳನ್ನ ಅನುಭವಿಸಿದ್ದಾರೆ. ವಾಹನಗಳು ಕೂಡ ಜಖಮ್ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಗಾಳಿ ಬೀಸಿದಾಗ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಆದ್ರೆ ಪಾಲಿಕೆ ಮಾತ್ರ ಬಿದ್ದು ಅವಾಂತರಗಳಾದ ಬಳಿಕ ಬರುತ್ತೆ, ಆದ್ರೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಜನರು ಕಿಡಿಕಾರ್ತಾ ಇದ್ದಾರೆ. ಸದ್ಯ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಒಂದು ಮರಗಳನ್ನ ಎಲ್ಲೆಲ್ಲಿ ಅಪಾಯದ ಅಂಚಿನಲ್ಲಿದೆ ಅದನ್ನ ಗುರುಸುತ್ತಾ, ಜೊತೆಗೆ ಎಲ್ಲೆಲ್ಲಿ ಮರಗಳಿಂದ ಅಪಾಯ ಆಗ್ತಾ ಇದೆ ಅದನ್ನ ತೆರವು ಮಾಡುವ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, ಟಿವಿ 9 ಬೆಂಗಳೂರು. ನೀವು ರಸ್ತೆಗಳಲ್ಲಿ ಒಂದು ರೌಂಡ್ ಹೋಗಿ ನೋಡಿ ಮರಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೊತ್ಕೊಂಡ್ಬಿಡ್ಬೋದು. ನಾನು ಹೇಳ್ತಾ ಇರ್ತೀನಿ, ನೀವು ಯಾವ ಗಟ್ಟಿ ಮರಗಳಲ್ಲ ಇವು. ಈ ನಮ್ಮ ನೆಲದ ಮರಗಳು ಖಂಡಿತವಾಗಲೂ ಅಲ್ಲ. ಯಾವಂದರ ತಲೆ ಮೇಲೆ ಬೀಳಬೇಕು, ಅವ್ರ ಹೆಣ ಬೀಳಬೇಕು, ಅದಾದಮೇಲೆ ಇವ್ರು ಎಚ್ಚೆತ್ಕೋಬೇಕು. ಅದು ಹೆಂಗೆ ಯಾವುದೋ ಒಬ್ಬ ಅಧಿಕಾರಿನ ಬಲಿ ಕೊಡ್ತಾರೆ, ಮುಗಿದ ಕತೆ. ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಬಿಬಿಎಂಪಿಯವರು ಸುಮಾರು ದಿನಕ್ಕೆ ದಿನ ನಾವು ಹೇಳ್ತಾನೆ ಇರ್ತೀವಿ, ರಸ್ತೆನಲ್ಲಿ ಹೋಗೋರಿಗೆ, ಫುಟ್ಪಾತಲ್ಲಿ ಹೋಗೋರಿಗೆ ಮರಗಳು ಬೀಳ್ತಾನೆ ಇದೆ. ಟೂ ವೀಲರ್ ಅಂತೂ ಎಷ್ಟು ಜನದ ಮೇಲೆ ಬಿದ್ದಿದೆ ಅಂದರೆ ಸಣ್ಣ ಸಣ್ಣ ಕೊಂಬೆಗಳು ಒಂದು ವಾರಕ್ಕೆ ಒಂದು 3-4 ಅಲ್ಲಲ್ಲೇ ಬೀಳ್ತಾ ಇದೆ. ಯಾರು ಬಂದು ಅದನ್ನು ತೆರವು ಮಾಡಿಸಲ್ಲ, ತೆರವು ಬಗ್ಗೆ ಅದ್ರ ಗಮನನೇ ಹರಿಸಲ್ಲ. ಇಲ್ಲೇ ನಿಯರೆಸ್ಟು ನಮ್ಮ ಬಿಬಿಎಂಪಿ ಆಫೀಸ್ ಇದೆ. ಒಂದು ಸುಮಾರು ಸರಿ ಅಲ್ಲಿ ಕಾಲ್ ಸೆಂಟ್ರ್ ಹೋಗಿ ನಾವು ದೂರ ಕೊಟ್ಟರೆ ಏನು ಹೇಳ್ತಾರೆ, ಕಳಿಸ್ತೀವಿ, ಬರ್ತಾರೆ. ಒಂಥರ ಉಡಾಫೆ, ಏನು ಅವ್ರಿಗೆ ನೆಗ್ಲಿಜೆನ್ಸಿ. ಯಾರು ಸತ್ರು ಅವ್ರ ಬಗ್ಗೆ ಏನು ಕೇರ್ ಇಲ್ಲ. ಅವ್ರು ಏನಂದ್ರೆ ಏನೋ ಯಾರು ಹೋಗಿ ದೂರ ಕೊಟ್ಟಿದ್ದಾರಲ್ಲ ಒಂದು ಬರ್ಕೊಳ್ತಾರೆ, ಹೇಳಿದೀವ್ರಿ ಮಾಡಿದೀವ್ರಿ ಅಂತಾರೆ ಹೊರತು ಅದ್ರ ಬಗ್ಗೆ ಒಂದು ಚೂರಾದರೂ ಅವ್ರ ಗಮನ ಹರಿಸಲ್ಲ. ಒಪಿನಿಯನ್ ಒಂದೇ ಸರ್, ಮುಂಚೆ ಮಳೆಗಿಂತ ಮುಂಚೆನೆ ಚೆಕ್ ಮಾಡಬೇಕು, ಬಂದ್ಬಿಟ್ಟು ವಿಸಿಟ್ ಮಾಡಬೇಕು, ನೋಡಬೇಕು ಮರ ಯಾವ ಕಂಡೀಷನ್ ಅಲ್ಲಿ ಇದೆ. ಅದೇ ಮಾಡಲ್ಲ. ಅದ್ ಮಾಡಾದ್ಮೇಲೆ ಯೋಚನೆ ಮಾಡ್ತಾರೆ ಅದೇನಕ್ಕೆ ಆಯ್ತು ಅಂತ. ಯೋಚನೆ ಮಾಡಿದ ಮುಂಚೆ ಫಸ್ಟ್ ಅದು ಪ್ರಿಕಾಷನ್ ಮಾಡಲ್ಲ. ಮುಂಚೆನೆ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗತ್ತೆ. ಮುಂಚೆ ಏನು ಮಾಡಲ್ಲ, ಎಲ್ಲ ಬಿದ್ದಾದ್ಮೇಲೆ ಎಲ್ಲ ಬರ್ತಾರೆ, ಹಿಂಗ್ ಬಿದ್ದೋಗಿದೆ ಅಂತ. ಮುಂಚೆನೆ ಬಂದ್ರೆ ಎಲ್ಲ ಆಗತ್ತೆ. ಪ್ಲಸ್ ಈ ತಾರ್ ರೋಡ್ ಮುಂಚೆ ಇದ್ರೆ ನೀರದು ಒಳಗಡೆ ಹೋಗ್ತಾ ಇತ್ತು. ಇವಾಗ ಇದೆಲ್ಲ ಮಾಡಾದ್ಮೇಲೆ ನೀರು ಒಳಗಡೆ ಹೋಗಲ್ಲ. ಮರಕ್ಕೆ ನೀರು ಹೋಗಿಲ್ಲ ಅಂದ್ರೆ ಮರ 100% ಬೀಳತ್ತೆ. ಯಾಕಂದ್ರೆ ಸಫಿಷಿಯಂಟ್ ನೀರು ಹೋಗಲ್ಲ. ಡೀಪ್ ವಾಟರ್ ಅಲ್ಲಿ ನೀರಿಲ್ಲ ಅಂದ್ರೆ ಹಿಂಗೆ ಆಗತ್ತೆ, ಮರನೂ ಬೀಳತ್ತೆ, ಎಲ್ಲಾನು ಬೀಳತ್ತೆ. ಅದನ್ನ ಸ್ವಲ್ಪ ನೋಡ್ಕೊಬೇಕು. ರೆಗ್ಯುಲರ್ ಆಗಿ ವಿಸಿಟ್ ಮಾಡಿದ್ರೆ